ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 19th ಫೆಬ್ರವರಿ ಸೋಮವಾರ ಹಾಗೂ 19th ಫೆಬ್ರವರಿ ಸೋಮವಾರದಿಂದ ಶುಕ್ರವಾರ 23rd ಫೆಬ್ರವರಿಗೆ ನಿಫ್ಟಿನಲ್ಲಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನಾವು ನೋಡಬಹುದು ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು 16th ಫೆಬ್ರವರಿ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಡೈರೆಕ್ಟ್ ಆಗಿ 22,000 ಮೇಲೆ. ಸೊ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದೆ. ಅದಕ್ಕಿಂತ ಮುಂಚೆ ನಾವು ಒಂದು ಸ್ಮಾಲ್ ವಿಡಿಯೋ ಮಾಡಿ ಕಳಿಸಿದ್ದೆ. ಅದು ಏನಂತಂದ್ರೆ 15th ಫೆಬ್ರವರಿ ಗುರುವಾರದ ದಿನ ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ವರ್ಡಿಕ್ಟ್ ಬಂದಿತ್ತು. ಅದ್ರ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 13th ಮಾರ್ಚ್ ಒಳಗಡೆನೆ ಯಾರೆಲ್ಲ ಬಾಂಡ್ ಗಳಿಂದ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರ ಡೀಟೇಲ್ ಕೊಡಿ ಅಂತ. ಸೊ ಇದು ಸ್ವಲ್ಪ ಮಾರ್ಕೆಟ್ ಗೆ ನರ್ವಸ್ ಆಗ್ಬಹುದು ಅಂತ ನಾನು ವಿಡಿಯೋ ಮಾಡಿದ್ದೆ. ಸೊ ಅದನ್ನ ನಾವು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಕೂಡ ನೋಡಿದ್ವಿ. ಸೊ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಅಥವಾ ಪ್ರಾಫಿಟ್ ಬುಕಿಂಗ್ ಬರ್ದೇ ಇದ್ರೂ ಕೂಡ ಮಾರ್ಕೆಟ್ ಟೋಟಲ್ ಆಗಿ ಕನ್ಸಾಲಿಡೇಷನ್ ಆಗಿ ಕ್ಲೋಸಿಂಗ್ ನ ಕಾಣ್ತು. ಅದೇ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನೋಡಿದ್ರೆ ಕಳೆದ 3-4 ದಿನದಲ್ಲಿ ಅಪ್ಪು ಕಾಣ್ತಾ ಇದ್ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತಿನ ದಿನ 775 ಹೈ ಮಾಡಿದ್ದು, ಅಲ್ಲಿಂದ ಕೆಳಗಡೆ ಬಂತು. ಸೊ ಈ ಸುಪ್ರೀಂ ಕೋರ್ಟ್ ಏನು ವರ್ಡಿಕ್ಟ್ ಬಂದಿದೆ, ಇದು ಟೆಂಪರರಿ ಮಾರ್ಕೆಟ್ ಅಲ್ಲಿ ನರ್ವಸ್ನೆಸ್ ಹಾಗೂ ಬರೋ ಎಲೆಕ್ಷನ್ ಗೆ ಬಹಳ ಇಂಪ್ಯಾಕ್ಟ್ ಮಾಡೋ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದಾವೆ. ಸೊ ಇದು ನಿಜವಾಗ್ಲೂ ಇಂಪ್ಯಾಕ್ಟ್ ಆಗುತ್ತಾ ಅಂತ ನಮ್ಗೆ ಎಕ್ಸಾಕ್ಟ್ ಆಗಿ ಸೋಮವಾರದ ದಿನ 19th ಫೆಬ್ರವರಿ ಗೊತ್ತಾಗುತ್ತೆ. ಇನ್ನು ನಾವು 19th ಫೆಬ್ರವರಿ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು ಅಂತಂದ್ರೆ, ನಾವು ಮೊದಲೇದಾಗಿ ಆಪ್ಷನ್ ಚೈನ್ ಚೆಕ್ ಮಾಡ್ಬೇಕಾಗುತ್ತೆ. ಹಾಗೂ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಯಾವ ಲೆವೆಲ್ ಅಲ್ಲಿ ಇದಾವೆ ಅಂತ ನೋಡ್ಬೇಕಾಗುತ್ತೆ. ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳು ಆದಷ್ಟು ನಿನ್ನೆ ಲೆವೆಲ್ ಅಲ್ಲೇ ಇದಾವೆ. ಅದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನಿನ್ನೆ ಲೆವೆಲ್ ಅಲ್ಲಿ ಅದು 15 ಹತ್ರನೇ ಇದೆ. ಹಾಗೂ 10 year US ಬಾಂಡ್ yield 4.2 ಹತ್ರ ಇದೆ. US ನ ಡೌ ಜೋನ್ಸ್ ಫ್ಯೂಚರ್ಸ್ 38,800 ಹತ್ರ ಇದೆ. US ಡಾಲರ್ ಇಂಡೆಕ್ಸ್ ಮಾತ್ರ 104 ಹತ್ರ ಇದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 81.44 US ಡಾಲರ್ ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಹಾಗೂ ಕೊನೆಯದಾಗಿ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಕೂಡ ಇದು 83 ಹತ್ರನೇ ಇದೆ. ಸೊ ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳು ಆಲ್ಮೋಸ್ಟ್ ನಿನ್ನೆ ಲೆವೆಲ್ ಅಲ್ಲಿ ಇದಾವೆ, ಯಾವುದೇ ಚೇಂಜಸ್ ಇಲ್ಲ. ಇವುಗಳನ್ನ ಬಿಟ್ರೆ ನಾವು ಈಗ ಆಪ್ಷನ್ ಚೈನ್ ನ ಚೆಕ್ ಮಾಡೋಣ. ಸೊ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 15 lakhs, ಕಾಲ್ ಸೈಡ್ ಅಲ್ಲಿ 14 lakhs ಆಲ್ಮೋಸ್ಟ್ ಸಮ್ ಆಗಿದ್ದಾರೆ. ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಈಗ ಕಾಣಿಸ್ತಾ ಇರೋದು 86,000, ಅದು 22,100 ಹತ್ರ ಇದೆ. ಹಾಗೂ 22,000 ಸ್ಟ್ರೈಕ್ ಪ್ರೈಸ್ ಹತ್ರ 86,000 ಓಪನ್ ಇಂಟ್ರೆಸ್ಟ್ ಇಲ್ಲಿ ಬಿಲ್ಟ್ ಆಗಿದಾವೆ. ಹಾಗೂ ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ 22,000 ಕೆಳಗಡೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿರೋದಕ್ಕಾಗಿ ಇದು ಸ್ವಲ್ಪ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ ಆಸ್ ಪರ್ ಆಪ್ಷನ್ ಚೈನ್. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ ಬಿಲ್ಟ್ ಆಗಿರೋದು ಅದೇ 22,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ನಿಫ್ಟಿ 22,000 ಮೇಲೆನೆ ದಿನವೆಲ್ಲ ಟ್ರೇಡ್ ಆಗಿ ಕ್ಲೋಸ್ ಆಗಿದ್ದಕ್ಕಾಗಿ ಇಲ್ಲಿ 22,000 ಹತ್ರ ಪುಟ್ ರೇಟರ್ಸ್ ಇಲ್ಲಿ ಆಡ್ ಆಗಿದ್ದಾರೆ. ಇನ್ನು ಮೇಕ್ ಆರ್ ಬ್ರೇಕ್ ಲೆವೆಲ್ 22,000 ಬರ್ತಾ ಇದೆ ನಿಫ್ಟಿಗೆ. ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿಗೆ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 25 lakhs ಇದೆ, ಕಾಲ್ ಸೈಡ್ ಅಲ್ಲಿ 22 lakhs. ಇಲ್ಲಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ಅಲ್ಲಿ 1,33,000 46,500 ಹತ್ರ. ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂದ್ರೆ 1,81,000 47,000 ಹತ್ರ ಇಲ್ಲಿ ಬಿಲ್ಟ್ ಆಗಿದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ ಸದ್ಯಕ್ಕೆ ಮೇಲೆ ಕಾಣಿಸ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿಗೆ 47,000 ವರೆಗೂ ಅಪ್ ಮೂವ್ ಕಾಣೋ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 82,000 46,500 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಇನ್ನು ಕೆಳಗಡೆ ಬಂದ್ರೆ 1,78,000 ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 46,000 ಹತ್ರ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಸದ್ಯಕ್ಕೆ ಕೆಳಗಡೆ ಕಾಣಿಸ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿಗೆ 46,000 ಲೋವರ್ ಲೆವೆಲ್ ಅಲ್ಲಿ ಹಾಗೂ ಮೇಲೆ 47,000 ವರೆಗೆ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಈಗ ಆಪ್ಷನ್ ಚೈನ್ ಇಂದ ಟ್ರೇಡಿಂಗ್ ವ್ಯೂಗೆ ಬರೋಣ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಮಾರ್ಕೆಟ್ ಸ್ವಲ್ಪ ನರ್ವಸ್ ಲೆವೆಲ್ ಅಲ್ಲಿ ಇದೆ. ನಿಫ್ಟಿಯ ರೀಸೆಂಟ್ ಲೈಫ್ ಟೈಮ್ ಆಗಿ ಬಂದು 22,126 ಹತ್ರ ಇದೆ. ಸೊ ನಿಫ್ಟಿ ಈ ಲೆವೆಲ್ ಮೇಲೆ ಬಂದು ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಅಂತ ತಗೊಳ್ಳೋಣ. ಸೊ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಆ 15 ಮಿನಿಟ್ಸ್ to 20 ಮಿನಿಟ್ಸ್ ಹೈಯಿಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಅದ್ರ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಇಟ್ಕೋಬಹುದು. ಸೊ ಇಲ್ಲಿಂದ ಮಾತ್ರ ನಾವು ನಿಫ್ಟಿನಲ್ಲಿ ಸಿ ಪೊಸಿಷನ್ ತಗೊಳ್ಳೋಣ. ಇಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಹಾಗೂ ಅಪ್ ಮೂವ್ ಅಲ್ಲಿ ನಿಫ್ಟಿ 1 or 2 days ಅಲ್ಲಿ 22,400 ಇಂದ 500 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಈ ಲೆವೆಲ್ ಗಳಕ್ಕಿಂತ ಮೇಲೆ ಹೋಗೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಥವಾ ನಮ್ಮ ಕಮಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ.
ಇನ್ನು ನಿಫ್ಟಿ 22,160 ಹತ್ರ ಬಂದು ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದು ಯಾವಾಗ 22,000 ಲೆವೆಲ್ ನ ಕೂಡ ಬ್ರೇಕ್ ಆಗಿ ಅದ್ರ ಕೆಳಗಡೆ ಅಗೇನ್ 15ರಿಂದ 20 ನಿಮಿಷ ಸ್ಪೆಂಡ್ ಮಾಡಿದ್ರೆ ಅಲ್ಲಿಂದ ನಿಫ್ಟಿ ವೀಕ್ ಆಗುತ್ತೆ. ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ ನಿಫ್ಟಿಗೆ ಮೊದಲನೇ ಸಪೋರ್ಟ್ 21,800 ಹತ್ರ 10 ಡೇ ಮೂವಿಂಗ್ ಆವರೇಜ್ ಇದೆ. ಇದನ್ನ ಬಿಟ್ರೆ ಸೆಕೆಂಡ್ ಸಪೋರ್ಟ್ 20 ಡೇ ಮೂವಿಂಗ್ ಆವರೇಜ್ ಇದು 21,750 ಹತ್ರ ಬರ್ತಾ ಇದೆ. ಈ ಲೆವೆಲ್ ಗಳವರೆಗೆ ನಿಫ್ಟಿ ಬಂದು ಸಪೋರ್ಟ್ ತಗೋಬಹುದು. ಇನ್ನು 21,750 ನ ಕಮಿಂಗ್ ವೀಕ್ ಅಲ್ಲಿ ಯಾವುದೇ ದಿನ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ 21,400 ಹತ್ರ ನಿಫ್ಟಿಯ 50 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ನಿಫ್ಟಿ 21,750 ಇಂದ 350 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಕಂಡು 21,400 ಹತ್ತರವರೆಗೂ ಬರ್ಬೋದು. ಇನ್ನು ನಿಫ್ಟಿನಲ್ಲಿ 22,000 ಇನ್ ಸೈಕಲಾಜಿಕಲ್ ಲೆವೆಲ್ ಇಂದ ಮೇಲೆ ಲೈಫ್ ಟೈಮ್ ಐ 22,126 ವರೆಗೆ ಈ 126 ಪಾಯಿಂಟ್ಸ್ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಅದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ರೆ ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ 16 ಫೆಬ್ರವರಿ ಶುಕ್ರವಾರ ದಿನ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಒಳ್ಳೆ ಅಪ್ ಬಂದಿತ್ತು. ಇಲ್ಲಿ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 46,700 ವರೆಗೆ. ಸೊ ಈ ಲೆವೆಲ್ ಇಂದ ಅಗೇನ್ ಬ್ಯಾಂಕ್ ನಿಫ್ಟಿನಲ್ಲಿ ನರ್ವಸ್ನೆಸ್ ಇಂದ ಬ್ಯಾಂಕ್ ನಿಫ್ಟಿನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದು ಎಂಡ್ ಆಫ್ ದ ಡೇ 46,369 ಹತ್ರ ಕ್ಲೋಸಿಂಗ್ ಕಂಡಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 46,384 ಬರ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಸೋಮವಾರ ದಿನ 19th ಫೆಬ್ರವರಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಏನಾದ್ರು 46,300 ಕೆಳಗಡೆ ಕಾಣಿಸ್ತು ಅಂತಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ಗೆ ಬ್ಯಾಂಕ್ ನಿಫ್ಟಿಗೆ 46,000 ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಇದ್ರ ಹತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡಿ ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಅಗೇನ್ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿಗೆ 46,000 ಕೆಳಗಡೆ 45,700 ವರೆಗೂ ಎಲ್ಲ ಮೂವಿಂಗ್ ಆವರೇಜ್ ಗಳು ಒಂದೇ ಕಡೆ ಇದಾವೆ. ಸೊ ಈ ರೇಂಜ್ ನ ನಾವು ನೋ ಟ್ರೇಡಿಂಗ್ ರೇಂಜ್ ಅಂತ ಡಿಸೈಡ್ ಆಗೋಣ. ಇನ್ನು 45,700 ಕೆಳಗಡೆ ಬ್ಯಾಂಕ್ ನಿಫ್ಟಿ ಏನಾದ್ರು ಟ್ರೇಡ್ ಆಗಿದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ ಬ್ಯಾಂಕ್ ನಿಫ್ಟಿ 45,200 ಇಂದ 45,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಹೈಯರ್ ಲೆವೆಲ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಏನಾದ್ರು ಗ್ಯಾಪ್ ಅಪ್ ಅಲ್ಲಿ ಅಥವಾ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದಾನೆ ಅಪ್ ಕಂಡು 46,700 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ನಾವು ಸಿ ಪೊಸಿಷನ್ಸ್ ನ ಟ್ರೈ ಮಾಡೋಣ. ಇಲ್ಲಿಂದ ಬರೋ ಅಪ್ 47,000 ಹತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡೋಣ. ಹಾಗೂ ಕೆಳಗಡೆ 46,000 ಹತ್ರದಿಂದ ಕೂಡ ಏನಾದ್ರು ರಿವರ್ಸಲ್ ಬರ್ತಾ ಇದ್ರೆ ಇಲ್ಲಿಂದ ಕೂಡ ಸಿ ನಲ್ಲಿ ಪೊಸಿಷನ್ ತಗೊಂಡಿದ್ರೆ 46,500 ಇಂದ 600 ಲೆವೆಲ್ ಅಲ್ಲೇ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ 46,700 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ಸ್ ನ ತಗೊಳ್ಳೋಣ. ಸೊ ಈ ರೀತಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 19th ಫೆಬ್ರವರಿ ಟ್ರೇಡ್ ಮಾಡೋಣ. ಇನ್ನು ಸೋಮವಾರದ ಕ್ಲೋಸಿಂಗ್ ಮೇಲೆನೆ ಮಾರ್ಕೆಟ್ ಕಮಿಂಗ್ ವೀಕ್ ಅಲ್ಲಿ ಯಾವ ರೀತಿ ಮೂವ್ಮೆಂಟ್ ಸಿಗುತ್ತೆ ಅಂತ ನಮಗೊಂದು ಡೈರೆಕ್ಷನ್ ಸಿಗುತ್ತೆ. ಅದನ್ನ ಇಟ್ಕೊಂಡು ನಾವು ಮುಂದಿನ ಟ್ರೇಡಿಂಗ್ ಪ್ಲಾನ್ ಮಾಡೋಣ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.